ಶಿವಮೊಗ್ಗದ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದ ಹಿನ್ನೀರಿನಲ್ಲಿ ಈ ಶೂಟಿಂಗ್ ಕಾರ್ಯ ಮುಂದುವರಿತಾ ಇದೆ. ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಆ ಚಿತ್ರತಂಡದ ಮುಂದೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಅತ್ಯಂತ ಬಹುಕೋಟಿ ವೆಚ್ಚದ ಸಿನಿಮಾ ಇದು. ಒಂದು ದಿನದ ಖರ್ಚು ವೆಚ್ಚವೂ ಕೂಡ ಇಲ್ಲಿ ಲೆಕ್ಕ ಹಾಕಬೇಕಾಗತ್ತೆ. ಅಷ್ಟು ಅತ್ಯಂತ ಹೆಚ್ಚು ಜನರನ್ನು ಶೂಟಿಂಗ್ನಲ್ಲಿ ಹೊಂದಿದ್ದಂಥ ಸಿನಿಮಾ ಇದು. ಅನೇಕ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಬಹಳ ದೊಡ್ಡ ತಾರಾಗಣ. ಅದರ ಜೊತೆಗೆ ಅಷ್ಟು ಜನರನ್ನು ಕೂಡ ಬಳಸಿಕೊಂಡಿರುವ ರೀತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಆ ಸಿನಿಮಾದ ಶೂಟಿಂಗ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಸಾಕಷ್ಟು ಜನರನ್ನು ಹೊಂದಿರುವಂಥ ಸಿನಿಮಾ ತಂಡ ಇದು. ಅಷ್ಟು ಜನರನ್ನು, ಅದು ಕೂಡ ಔಟ್ಡೋರ್ ಶೂಟಿಂಗ್ ಇದು. ಸೊ ಹೀಗಾಗಿ ಶಿವಮೊಗ್ಗದ ಮಾಸ್ತಿಕಟ್ಟೆ ಬಳಿ ನಡೀತಾ ಇರುವಂಥ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿ ಮಗಚಿ ಬಿದ್ದಿತ್ತು. ಆದರೂ ಕೂಡ ಸಿನಿಮಾದ ಶೂಟಿಂಗನ್ನು ನಿಲ್ಲಿಸಿಲ್ಲ. 1 ತಿಂಗಳ ಅವಧಿಯಲ್ಲಿ 2 ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಎಲ್ಲ ಸವಾಲುಗಳ ಮಧ್ಯೆ ಚಿತ್ರೀಕರಣ ಶುರು ಮಾಡಿದೆ, ಮುಂದುವರಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ನಿಲ್ಲಿಸಲಿಕ್ಕೆ ಸಾಧ್ಯವಾಗದಂಥ ಕಂಡೀಷನಲ್ಲಿ ಅವರು ಕೂಡ ಇರ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಹೇಗೆ ಈ ಸಂಭವ ಆಯಿತು? ಯಾಕಂತ ಹೇಳಿದ್ರೆ ರಾತ್ರಿಯ ವೇಳೆ ಶೂಟಿಂಗ್ ಅಂತ ಹೇಳಿದ್ರೆ ಕೆಲವಷ್ಟು ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಬಹಳ ದೊಡ್ಡ ಶೂಟಿಂಗ್ ಸೆಟ್ನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೇಗೆ ಅವರು ಪಾರಾದ್ರು, ಜೊತೆಗೆ ಘಟನೆ ಹೇಗೆ ಸಂಭವಿಸ್ತು ಅಂತ? ದಶರಥ್, ನೀವು ಹೇಳಿದಾಗೆ ಕಾಂತಾರ ಪ್ರೀಕ್ವೆಲ್ ಅಂದ್ರೆ ಕಾಂತಾರ 1 ಸಿನಿಮಾಗೆ ಒಂದಲ್ಲ ಒಂದು ಗಂಡಾಂತರಗಳು ಕಾಣ್ತಾನೆ ಇದೆ ಪ್ರಾರಂಭದಿಂದಲೂ ಕೂಡ. ಏನಾದ್ರೂ ಅವ್ರು ಮಾಡಕ್ಕೆ ಅಂತ ಹೊರಟಾಗ ಅಲ್ಲಿ ಯಾರೋ ಒಬ್ರಿಗೆ ಹೃದಯಾಘಾತ ಆಗುತ್ತೆ, ಮತ್ತೆ ಯಾರೋ ಒಬ್ರು ನೀರಿನಲ್ಲಿ ಮುಳುಗ್ಸಾಯ್ತಾರೆ, ಮತ್ತೆ ಒಂದ್ಸಲ ಅವ್ರ ಸೆಟ್ಗೆ ಹಾನಿ ಆಗುತ್ತೆ. ಮತ್ತೆ ಈಗ ಏನೋ ಮಾಣಿ ಜಲಾಶಯದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದಕ್ಕೊಂದು ಸಾಕ್ಷಿಯಾಗಿದೆ. ಏನು ನಿನ್ನೆ ಅವರು ನಿನ್ನೆ ಬೆಳಗಿನ ಜಾವ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ದೋಣಿ ಮುಗಿಸುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳು ಅಥವಾ ಸಾವುಗಳು ಆಗದೆ ಒಂದು ಚಿಕ್ಕದ್ರಲ್ಲಿ ದೊಡ್ಡ ಗಂಡಾಂತರ ಪಾರಾಗಿರುವಂತದ್ದು ಚಿತ್ರತಂಡ. ಪ್ರಮುಖವಾಗಿ ಸ್ವಲ್ಪ ದಿನಗಳ ಹಿಂದೆ ನೀವು ಹೇಳ್ತಾ ಇದ್ದೀರಿ, ರಾಕೇಶ್ ಪೂಜೆ ಅವರು ಕೂಡ ಏನು ಹೃದಯಾಘಾತ ಸಾವನ್ನಪ್ತಾರೆ. ಅವರು ಕೂಡ ಆ ಒಂದು ಸಿನಿಮಾದಲ್ಲಿ ಅಂದ್ರೆ ಅವರು ಒಂದು ಪಾತ್ರ ಮಾಡಿದ್ರು. ಅದಕ್ಕಿಂತ ಮುಂಚೆ ಒಬ್ರು ಸಿನಿಮಾದಲ್ಲಿ ಒಬ್ಬ ಏನೋ ಟೆಕ್ನಿಷಿಯನ್ ಒಬ್ರು ಡೆತ್ ಆಗ್ತಾರೆ. ಅವರು ಈಜಾಡಕ್ ಹೋಗಿ ಎಲ್ಲ ಒಂದ್ ಕಡೆ ಅವರು ಡೆತ್ ಆಗ್ತಾರೆ. ಪ್ರಾರಂಭ ನೋಡೋದಾದ್ರೆ ನೀವು ಹೇಳಿದ್ರಿ, ಸಿನಿಮಾ ನಡೀತಾ ಇರೋದೇ ಒಂದು ದೈವಿಕ ಶಕ್ತಿಯ ಸಿನಿಮಾ. ಒಂದು ಏನು ಈ ಕರಾವಳಿ ಭಾಗದ ಸಾಂಸ್ಕೃತಿಕ ಆಚರಣೆಗಳು ಮತ್ತೆ ಆ ಭಾಗದಲ್ಲಿ ನಂಬುವಂತ ದೈವಿಕ ಶಕ್ತಿಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಕಾಂತಾರ ನಮ್ಮ ಮೊದಲ ಭಾಗದಲ್ಲೆಲ್ಲ ನೋಡಿದೀವಿ. ಇದು ಕೂಡ ಅದೇ ರೀತಿ ಸಾಕ್ತಾ ಇರೋದ್ರಿಂದ ಇನ್ನೂ ದೊಡ್ಡ ಒಂದು ದೇವರ ಒಂದು ಶಕ್ತಿಯನ್ನು ತೋರಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಅದರಲ್ಲೂ ಹೊಂಬಾಳೆ ಮತ್ತು ರಿಷಬ್ ಶೆಟ್ಟಿ ಅವರು ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಏನೋ ಕಾಕತಾಳ ಎಂಬಂತೆ ಇವರು ಸಿನಿಮಾ ದೇವರು ಸ್ಟಾರ್ಟ್ ಮಾಡಿದಾಗಿಂದಾಗ್ಲೂ ಕೂಡ ಆ ಒಂದು ಘಟನೆಗಳು ಪ್ರಾರಂಭ ಆಗಿದೆ. ಏನೋ ಸಮಸ್ಯೆಗಳಾಗೋದು, ಆಕ್ಸಿಡೆಂಟ್ಗಳಾಗೋದು, ಇತ್ತೀಚೆಗೆ 2 ಸಾವಾಗಿರ್ತಕ್ಕಂಥದ್ದು, ಈ ನಿನ್ನೆ ಆಗಿನ ಘಟನೆ ಇದೆಲ್ಲ ನಿಜಕ್ಕೂ ಗಾಬರಿ ಹುಟ್ಟಿಸುವಂತ ಕೆಲಸ. ಈ ಹಿಂದೆ ಕೂಡ ರಿಷಬ್ ಶೆಟ್ಟಿ ಅವರು ದೇವಸ್ಥಾನಕ್ಕೆ ಹೋಗಿ, ಹೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಒಂದು ಪೂಜೆಯನ್ನು ಮಾಡಿಸಿ ಏನಾದ್ರು ಅನಾಹುತಗಳಾಗುತ್ತಾ ಅಥವಾ ಏನ್ ಸಮಸ್ಯೆ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ರು ಕೂಡ ಆ ಒಂದು ಘಟನೆಗಳು ನಡೀತಾ ಇದೆ. ಟೆಕ್ನಿಕಲಿ ಅಲ್ಲಿ ಆಗಿರೋ ಸಮಸ್ಯೆ ಆಗಿರಬಹುದು. ಟೆಕ್ನಿಕಲ್ ಆಗಿ ಏನಾದ್ರು ದೋಣಿ ಒಂದು ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿ ದೋಣಿ ಮಗಚಿರಬಹುದು. ಆದ್ರೆ ಅದ್ರ ಹಿಂದೆ ಕೂಡ ಏನಾದ್ರು ಒಂದು ದೈವಿಕ ಶಕ್ತಿ ಇದೆಯಾ ಅಥವಾ ನಾವೇನಾದ್ರು ಸರಿಯಾಗಿ ನಡ್ಕೋತಿಲ್ವಾ, ಈ ಒಂದು ಶೂಟಿಂಗ್ ಟೈಮಲ್ಲಿ ನಾವೇನಾದ್ರು ದೈವಕ್ಕೆ ಅಪಚಾರವನ್ನು ಮಾಡಿದ್ದೇವಾ ಅನ್ನೋ ಒಂದು ನಿಟ್ಟಲ್ಲಿ ಹಿಂದೆ ಕೂಡ ಪೂಜೆ ಮಾಡಿಸ್ಕೊಂಡ್ ಬಂದಿದ್ರು. ಅಲ್ಲಿಯೂ ಕೂಡ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ ಕೇಳ್ತಿದ್ರು. ಅದಾದ್ಮೇಲೂ ಕೂಡ ಇದಾಗಿರೋ ನಿಜಕ್ಕೂ ಏನೋ ಒಂದು ಬೇಜಾರನ್ನ ಸಂಗತಿ. ಬಟ್ ಏನದು ಅದೃಷ್ಟ ಏನು ಅಂತಂದ್ರೆ ಯಾರಿಗೂ ಕೂಡ ಏನೂ ಆಗಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ.